ರಾಜ್ಯದಲ್ಲಿ ರೈತರ ಗೋಳು ಯಾರು ಕೇಳದಂತಾಗಿದೆ. ಇಷ್ಟು ದಿನ ಮಳೆಯಿಂದ ಬೆಳೆ ಕಳೆದುಕೊಂಡಿದ್ದ ಅನ್ನದಾತ ಈಗ ಅಷ್ಟೋ ಇಷ್ಟೋ ಉಳಿದ ಬೆಳೆಗೆ ಸೂಕ್ತ ಬೆಲೆ ಸಿಗದೆ ಪರದಾಡ್ತಾ ಇದ್ದಾನೆ. ಕಬ್ಬಿಗೆ ಬೆಂಬಲ ಬೆಲೆ ಸಿಕ್ಕ ಬಳಿಕ ಈಗ ಗೋವಿನ ಜೋಳಕ್ಕೂ ಕೂಡ ಉತ್ತಮ ಬೆಲೆ ನಿಗದಿ ಮಾಡಿ ಅನ್ನೋ ಕೂಗು ಎದ್ದಿದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಕಬ್ಬು ಆಯ್ತು, ಈಗ ಗೋವಿನ ಜೋಳದ ಸರದಿ. ಯೋಗ್ಯ ಬೆಲೆಗಾಗಿ ರೈತರ ಹೋರಾಟ ಆರಂಭ. ರಾಜ್ಯದಲ್ಲಿ ಕಬ್ಬಿನ ಕಿಚ್ಚು ಧಗಧಗಿಸಿ ಈಗ ತಣ್ಣಗಾಗಿದೆ. ಬೆಂಬಲ ಬೆಲೆ ಸಿಕ್ಕ ಬಳಿಕ ಕಬ್ಬು ಬೆಳೆದಿದ್ದ ರೈತರು ಬೃಹತ್ ಟ್ರ್ಯಾಕ್ಟರ್ ರ್ಯಾಲಿ, ಪಾದಯಾತ್ರೆ, ಸರ್ಕಾರಿ ಕಚೇರಿಗೆ ಮುತ್ತಿಗೆಗೆ ಬ್ರೇಕ್ ಹಾಕಿದ್ದಾರೆ. ಆದರೆ ಇದೀಗ ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಹಾಗೂ ಖರೀದಿ ಕೇಂದ್ರ ಆರಂಭಿಸುವಂತೆ ದನಿ ಎತ್ತಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ರೈತರ ಹೋರಾಟ ಇಡೀ ದೇಶಾದ್ಯಂತ ಸುದ್ದಿಯಾಗಿ ಸದ್ದು ಮಾಡಿತ್ತು. ಇದೀಗ ಇದೇ ಜಿಲ್ಲೆಯಲ್ಲಿ ಅದೇ ಭಾಗದ ರೈತರು ಗೋವಿನ ಜೋಳದ ಖರೀದಿ ಕೇಂದ್ರಕ್ಕಾಗಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ನಿಮ್ ಸರ್ಕಾರ ಸ್ವಲ್ಪ ಎಚ್ಚೆತ್ತುಕೊಂಡ ರೈತರ ಪರವಾಗಿ ಎದಿಯೋಪ ಅಂತ ಹೇಳಿ ತಿಳ್ಕೊಂಡು ಗೋವಿನ ಜೋಳ ಖರೀದಿ ಮಾಡುವಂತ ಕೇಂದ್ರ ತೆಗಿರಿ. 2400 ರೂಪಾಯಿ MSP ಕೇಂದ್ರ ಸರ್ಕಾರ ಅದನ್ನ ನಿಗದಿ ಮಾಡಿದೆ. ಆದ್ರೆ ನೀವು KMF ನಾವು ತಗೋತಾರು, ಜಿಲ್ಲಾಧಿಕಾರಿಗಳು ನಾವು ಲೆಟರ್ ಬರ್ದೀವಿ, ಇನ್ನೆಷ್ಟು ದಿನ ನೀವು ಲೆಟರ್ ಬರ್ಕೋತ ಕುಂದಿರ್ತೀರಿ. ಈಗ ಅವೆಲ್ಲ ಮಾರಾಟಕ್ಕೆ ತಯಾರಾಗ್ಯಾರ. ಅವ್ರಿಗೆ 12 ಹರ್ತಾಟ ಅದಾವ. ಇವತ್ತ ಉಳ್ಳಾಗಡ್ಡಿ ಅಲ್ಲೇ ಕಟ್ಟರ್ ಹೊಡೆದು ಹಾಳು ಮಾಡ್ಯಾರ. ಕಟ್ಟರ್ ಹೊಡೆದು ಹಾಳು ಮಾಡಿದ್ದು ಅದನ್ನ ನೀವು ನೋಡ್ಕೊಂಡು ಸುಮ್ಕೂತಿ ನಿಮ್ ಮನುಷ್ಯತ್ವ ಐತಿಲ್ಲ ಅಂತ ಕೇಳಕತ್ತೀನಿ. ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ 2400 ರೂಪಾಯಿ ಬೆಲೆ ಪ್ರಕಾರ ಗೋವಿನ ಜೋಳ ಖರೀದಿ ಕೇಂದ್ರ ತೆರೆಯಬೇಕು ಅಂತ ಒತ್ತಾಯ ಮಾಡುತ್ತಿದ್ದಾರೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ರೈತರು ಗೋವಿನ ಜೋಳವನ್ನು ಬೆಳೆದಿದ್ದಾರೆ. ಆದರೆ ಉತ್ತಮ ಬೆಲೆ ಸಿಗ್ತಾ ಇಲ್ಲ. ಆದ್ದರಿಂದ ಸರ್ಕಾರ ಆದಷ್ಟು ಬೇಗ ಗೋವಿನ ಜೋಳ ಖರೀದಿ ಕೇಂದ್ರ ಆರಂಭಿಸಬೇಕು ಅನ್ನುವ ಕೂಗು ಎದ್ದಿದೆ. ರೈತರು ಹೋರಾಟ ಪ್ರತಿಯೊಂದಕ್ಕೂ ಮಾಡಕ್ ರೆಡಿ ಅದಾರು. ಆದ್ರೆ ಸರ್ಕಾರ ಜೀವಂತ ಇಲ್ಲ. ಒಂದು ಇವತ್ತು ತೆಲಂಗಾಣದೊಳಗೆ ಅಲ್ಲಿ ರೈತರ ಉಳ್ಳಾಗಡ್ಡಿ ರೇಟ್ ಬಿದ್ದ್ಬಿಟ್ಟಿತ್ತು. ಅಲ್ಲಿ 600 ರೂಪಾಯಿ ಕ್ವಿಂಟಲ್ ಉಳ್ಳಾಗಡ್ಡಿ ಮಾರುವಂತ ಸಂದರ್ಭದಾಗ ಚಂದ್ರಬಾಬು ನಾಯ್ಡು 1200 ರೂಪಾಯಿ ಬೆಲೆ ಖರೀದಿ ಮಾಡಿದ್ರಲ್ಲಿ ಖರೀದಿ ಕೇಂದ್ರ ತೆಗೆದ್ರು. ಮತ್ತೆ ಈ ಸರ್ಕಾರ ಏನ್ ಮಾಡ್ತೈತಿ ಕೇಳ್ತಾನ. ಇದು ಬಿಟ್ಟಿ ಭಾಗ್ಯ ಕೊಟ್ಕೋತ್ಕೇರಿ ಇದ್ರಾಗ ಕಾಲಹರಣ ಮಾಡಿದ್ರ ರೈತರು ದೇಶಕ್ಕೆ ಅನ್ನ ಬೆಳೆದು ಕೊಡುವಂತ ರೈತರು ಹಾಳಾಗಿ ಹೋದ್ರ ದೇಶ ಹೆಂಗ್ ಉಳಿತೈತಿ ಅಂತಕ್ಕಂಥ. ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಕೂಗು. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 86,376 ಹೆಕ್ಟೇರ್ ಗೋವಿನ ಜೋಳ ಬಿತ್ತನೆ ಮಾಡಲಾಗಿದೆ. ಈ ಬಾರಿ ಒಟ್ಟು 6,47,820 ಟನ್ ಉತ್ಪಾದನೆಯ ನಿರೀಕ್ಷೆ ಇದ್ದು, ಸದ್ಯ ಎಪಿಎಂಸಿ ಮಾರುಕಟ್ಟೆಗಳಲ್ಲಿ ಪ್ರತಿ ಕ್ವಿಂಟಾಲ್ಗೆ 1,750 ರಿಂದ 2,000 ಬೆಲೆ ಇದೆ. ಆದರೆ ಕೇಂದ್ರ ಸರ್ಕಾರದಿಂದ ಪ್ರತಿ ಕ್ವಿಂಟಾಲ್ಗೆ 2,400 ದರ ನಿಗದಿಯಾಗಿದೆ. ಬಾಗಲಕೋಟೆಯಲ್ಲಿ ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆಗೆ ಮಾರಾಟವಾಗುತ್ತಿದೆ. ಕೇಂದ್ರದ ಬೆಂಬಲ ಬೆಲೆಯಲ್ಲೇ ರಾಜ್ಯದಲ್ಲೂ ಕೂಡ ಖರೀದಿ ಮಾಡಲು ರೈತರು ಪಟ್ಟು ಹಿಡಿದಿದ್ದು, ರಾಜ್ಯ ಸರ್ಕಾರ ಖರೀದಿ ಕೇಂದ್ರಗಳನ್ನು ತೆರೆಯುವಂತೆ ಒತ್ತಾಯ ಮಾಡಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಸರ್ಕಾರದ ಮಾರ್ಗಸೂಚಿ ಬಂದ ನಂತರ ಆದಷ್ಟು ಬೇಗ ಜಿಲ್ಲೆಯ 16 ಕಡೆ ಖರೀದಿ ಕೇಂದ್ರಗಳನ್ನು ಆರಂಭ ಮಾಡಲಾಗುವುದು ಅಂತ ಡಿಸಿ ಸಂಗಪ್ಪ ತಿಳಿಸಿದರು. ಈಗಾಗಲೇ ನಾವು 16 ಖರೀದಿ ಕೇಂದ್ರಗಳನ್ನು ಜಿಲ್ಲೆಯಲ್ಲಿ ಆರಂಭಿಸಿದ್ದೇವೆ. LLT, PSM ಇದೆ, FPO, 2 FPO, ಈ ತರ ವಿವಿಧ ಇದರಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಪ್ರಾರಂಭಿಸಿದ್ದೇವೆ. ಅದರಲ್ಲಿ ಬ್ಲ್ಯಾಕ್ ಗ್ರಾಮು ಮತ್ತು ಸನ್ಫ್ಲವರ್ ಅದರಲ್ಲಿ ಈಗಾಗಲೇ ಏನು ರಾಜ್ಯ ಸರ್ಕಾರ ವತಿಯಿಂದ MSP ಇದು ಮಾಡಿ ಅನೌನ್ಸ್ಮೆಂಟ್ ಮಾಡಿ ಪ್ರೊಕ್ಯೂರ್ಮೆಂಟ್ ಹೇಳಿದಾರಲ್ಲ, ಅದರಲ್ಲಿ 616 ಕ್ವಿಂಟಲ್ ಬ್ಲ್ಯಾಕ್ ಗ್ರಾಮ್ ಆಗಿದೆ. ಒಂದು 53 ಜನ ರೈತರು ಇದಾಗಿದ್ದಾರೆ. ಎಷ್ಟು ದಿನ ಕಬ್ಬಿಗಾಗಿ ನಡೆದಂತ ರೈತ ಹೋರಾಟ ಇದೀಗ ಗೋವಿನ ಜೋಳ ಖರೀದಿ ಕೇಂದ್ರಕ್ಕಾಗಿ ಮತ್ತೆ ಭುಗಿಲೇಳಲಿದೆ. ಆದಷ್ಟು ಬೇಗ ಸರ್ಕಾರ ಖರೀದಿ ಕೇಂದ್ರ ಆರಂಭಿಸಿ ರೈತರಿಗೆ ಅನುಕೂಲ ಕಲ್ಪಿಸಬೇಕಿದೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ರಾಜ್ಯದಲ್ಲಿ ರೈತರ ಗೋಳು ಯಾರು ಕೇಳದಂತಾಗಿದೆ. ಇಷ್ಟು ದಿನ ಮಳೆಯಿಂದ ಬೆಳೆ ಕಳೆದುಕೊಂಡಿದ್ದ ಅನ್ನದಾತ ಈಗ ಅಷ್ಟೋ ಇಷ್ಟೋ ಉಳಿದ ಬೆಳೆಗೆ ಸೂಕ್ತ ಬೆಲೆ ಸಿಗದೆ ಪರದಾಡ್ತಾ ಇದ್ದಾನೆ. ಕಬ್ಬಿಗೆ ಬೆಂಬಲ ಬೆಲೆ ಸಿಕ್ಕ ಬಳಿಕ ಈಗ ಗೋವಿನ ಜೋಳಕ್ಕೂ ಕೂಡ ಉತ್ತಮ ಬೆಲೆ ನಿಗದಿ ಮಾಡಿ ಅನ್ನೋ ಕೂಗು ಎದ್ದಿದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಕಬ್ಬು ಆಯ್ತು, ಈಗ ಗೋವಿನ ಜೋಳದ ಸರದಿ. ಯೋಗ್ಯ ಬೆಲೆಗಾಗಿ ರೈತರ ಹೋರಾಟ ಆರಂಭ. ರಾಜ್ಯದಲ್ಲಿ ಕಬ್ಬಿನ ಕಿಚ್ಚು ಧಗಧಗಿಸಿ ಈಗ ತಣ್ಣಗಾಗಿದೆ.
ಬೆಂಬಲ ಬೆಲೆ ಸಿಕ್ಕ ಬಳಿಕ ಕಬ್ಬು ಬೆಳೆದಿದ್ದ ರೈತರು ಬೃಹತ್ ಟ್ರ್ಯಾಕ್ಟರ್ ರ್ಯಾಲಿ, ಪಾದಯಾತ್ರೆ, ಸರ್ಕಾರಿ ಕಚೇರಿಗೆ ಮುತ್ತಿಗೆಗೆ ಬ್ರೇಕ್ ಹಾಕಿದ್ದಾರೆ. ಆದರೆ ಇದೀಗ ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಹಾಗೂ ಖರೀದಿ ಕೇಂದ್ರ ಆರಂಭಿಸುವಂತೆ ದನಿ ಎತ್ತಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ರೈತರ ಹೋರಾಟ ಇಡೀ ದೇಶಾದ್ಯಂತ ಸುದ್ದಿಯಾಗಿ ಸದ್ದು ಮಾಡಿತ್ತು. ಇದೀಗ ಇದೇ ಜಿಲ್ಲೆಯಲ್ಲಿ ಅದೇ ಭಾಗದ ರೈತರು ಗೋವಿನ ಜೋಳದ ಖರೀದಿ ಕೇಂದ್ರಕ್ಕಾಗಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ನಿಮ್ ಸರ್ಕಾರ ಸ್ವಲ್ಪ ಎಚ್ಚೆತ್ತುಕೊಂಡ ರೈತರ ಪರವಾಗಿ ಎದಿಯೋಪ ಅಂತ ಹೇಳಿ ತಿಳ್ಕೊಂಡ ಗೋವಿನ ಜೋಳ ಖರೀದಿ ಮಾಡುವಂತ ಕೇಂದ್ರ ತೆಗೀರಿ. 2400 ರೂಪಾಯಿ MSP ಕೇಂದ್ರ ಸರ್ಕಾರ ಅದನ್ನ ನಿಗದಿ ಮಾಡಿದೆ. ಆದ್ರೆ ನೀವು KMF ನಾವು ತಗೋತಾರು, ಜಿಲ್ಲಾಧಿಕಾರಿಗಳು ನಾವು ಲೆಟರ್ ಬರ್ದೀವಿ, ಇನ್ನೆಷ್ಟು ದಿನ ನೀವು ಲೆಟರ್ ಬರ್ಕೋತ ಕುಂದಿರ್ತೀರಿ. ಈಗ ಅವೆಲ್ಲ ಮಾರಾಟಕ್ಕೆ ತಯಾರಾಗ್ಯಾರ. ಅವ್ರಿಗೆ 12 ಹರ್ತಾಟ ಅದಾವ. ಇವತ್ತ ಉಳ್ಳಾಗಡ್ಡಿ ಅಲ್ಲೇ ಕಟ್ಟರ್ ಹೊಡೆದು ಹಾಳು ಮಾಡ್ಯಾರ. ಕಟ್ಟಲ್ ಹೊಡೆದ ಹಾಳು ಮಾಡಿದ್ದು ಅದನ್ನ ನೀವು ನೋಡ್ಕೊಂಡ್ ಸುಮ್ಕೂತಿ ನಿಮ್ ಮನುಷ್ಯತ್ವ ಐತಿಲ್ಲ ಅಂತ ಕೇಳಕತ್ತೀನಿ. ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ 2400 ರೂಪಾಯಿ ಬೆಲೆ ಪ್ರಕಾರ ಗೋವಿನ ಜೋಳ ಖರೀದಿ ಕೇಂದ್ರ ತೆರೆಯಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ರೈತರು ಗೋವಿನ ಜೋಳವನ್ನ ಬೆಳೆದಿದ್ದಾರೆ. ಆದರೆ ಉತ್ತಮ ಬೆಲೆ ಸಿಗ್ತಾ ಇಲ್ಲ. ಆದ್ದರಿಂದ ಸರ್ಕಾರ ಆದಷ್ಟು ಬೇಗ ಗೋವಿನ ಜೋಳ ಖರೀದಿ ಕೇಂದ್ರ ಆರಂಭಿಸಬೇಕು ಅನ್ನುವ ಕೂಗು ಎದ್ದಿದೆ. ರೈತರು ಹೋರಾಟ ಪ್ರತಿಯೊಂದಕ್ಕೂ ಮಾಡಕ್ ರೆಡಿ ಅದಾರು. ಆದ್ರೆ ಸರ್ಕಾರ ಜೀವಂತ ಇಲ್ಲ. ಒಂದು ಇವತ್ತು ತೆಲಂಗಾಣದೊಳಗೆ ಅಲ್ಲಿ ರೈತರ ಉಳ್ಳಾಗಡ್ಡಿ ರೇಟ್ ಬಿದ್ದ್ಬಿಟ್ಟಿತ್ತು. ಅಲ್ಲಿ 600 ರೂಪಾಯಿ ಕ್ವಿಂಟಲ್ ಉಳ್ಳಾಗಡ್ಡಿ ಮಾರುವಂತ ಸಂದರ್ಭದಾಗ ಚಂದ್ರಬಾಬು ನಾಯ್ಡು 1200 ರೂಪಾಯಿ ಬೆಲೆ ಖರೀದಿ ಮಾಡಿದ್ರಲ್ಲಿ, ಖರೀದಿ ಕೇಂದ್ರ ತೆಗೆದ್ರು. ಮತ್ತೆ ಈ ಸರ್ಕಾರ ಏನ್ ಮಾಡ್ತೈತಿ ಕೇಳ್ತಾನ. ಇದು ಬಿಟ್ಟಿ ಭಾಗ್ಯ ಕೊಟ್ಕೋತ್ಕೇರಿ ಇದ್ರಾಗ ಕಾಲಹರಣ ಮಾಡಿದ್ರ ರೈತರು ದೇಶಕ್ಕೆ ಅನ್ನ ಬೆಳೆದು ಕೊಡುವಂತ ರೈತರು ಹಾಳಾಗಿ ಹೋದ್ರ ದೇಶ ಹೆಂಗ್ ಉಳಿತೈತಿ ಅಂತಕ್ಕಂಥ. ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಕೂಗು. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 86,376 ಹೆಕ್ಟೇರ್ ಗೋವಿನ ಜೋಳ ಬಿತ್ತನೆ ಮಾಡಲಾಗಿದೆ. ಈ ಬಾರಿ ಒಟ್ಟು 6,47,820 ಟನ್ ಉತ್ಪಾದನೆಯ ನಿರೀಕ್ಷೆ ಇದ್ದು, ಸದ್ಯ ಎಪಿಎಂಸಿ ಮಾರುಕಟ್ಟೆಗಳಲ್ಲಿ ಪ್ರತಿ ಕ್ವಿಂಟಾಲ್ಗೆ 1,750 ರಿಂದ 2,000 ಬೆಲೆ ಇದೆ. ಆದರೆ ಕೇಂದ್ರ ಸರ್ಕಾರದಿಂದ ಪ್ರತಿ ಕ್ವಿಂಟಾಲ್ಗೆ 2,400 ದರ ನಿಗದಿಯಾಗಿದೆ. ಬಾಗಲಕೋಟೆಯಲ್ಲಿ ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆಗೆ ಮಾರಾಟವಾಗುತ್ತಿದೆ. ಕೇಂದ್ರದ ಬೆಂಬಲ ಬೆಲೆಯಲ್ಲೇ ರಾಜ್ಯದಲ್ಲೂ ಕೂಡ ಖರೀದಿ ಮಾಡಲು ರೈತರು ಪಟ್ಟು ಹಿಡಿದಿದ್ದು, ರಾಜ್ಯ ಸರ್ಕಾರ ಖರೀದಿ ಕೇಂದ್ರಗಳನ್ನು ತೆರೆಯುವಂತೆ ಒತ್ತಾಯ ಮಾಡಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಸರ್ಕಾರದ ಮಾರ್ಗಸೂಚಿ ಬಂದ ನಂತರ ಆದಷ್ಟು ಬೇಗ ಜಿಲ್ಲೆಯ 16 ಕಡೆ ಖರೀದಿ ಕೇಂದ್ರಗಳನ್ನು ಆರಂಭ ಮಾಡಲಾಗುವುದು ಅಂತ ಡಿಸಿ ಸಂಗಪ್ಪ ತಿಳಿಸಿದರು. ಈಗಾಗಲೇ ನಾವು 16 ಖರೀದಿ ಕೇಂದ್ರಗಳನ್ನು ಜಿಲ್ಲೆಯಲ್ಲಿ ಆರಂಭಿಸಿದ್ದೇವೆ. LLT, APSM ಇದೆ, FPO, 2 FPO, ಈ ಥರ ವಿವಿಧ ಇದರಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಪ್ರಾರಂಭಿಸಿದ್ದೇವೆ. ಅದರಲ್ಲಿ ಬ್ಲ್ಯಾಕ್ ಗ್ರಾಮು ಮತ್ತು ಸನ್ಫ್ಲವರ್, ಅದರಲ್ಲಿ ಈಗಾಗಲೇ ಏನು ರಾಜ್ಯ ಸರ್ಕಾರ ವತಿಯಿಂದ MSP ಇದು ಮಾಡಿ ಅನೌನ್ಸ್ಮೆಂಟ್ ಮಾಡಿ ಪ್ರೊಕ್ಯೂರ್ಮೆಂಟ್ ಹೇಳಿದಾರಲ್ಲ, ಅದರಲ್ಲಿ 616 ಕ್ವಿಂಟಲ್ ಬ್ಲ್ಯಾಕ್ ಗ್ರಾಮ್ ಆಗಿದೆ. ಒಂದು 53 ಜನ ರೈತರು ಇದಾಗಿದ್ದಾರೆ. ಎಷ್ಟು ದಿನ ಕಬ್ಬಿಗಾಗಿ ನಡೆದಂತ ರೈತ ಹೋರಾಟ ಇದೀಗ ಗೋವಿನ ಜೋಳ ಖರೀದಿ ಕೇಂದ್ರಕ್ಕಾಗಿ ಮತ್ತೆ ಭುಗಿಲೇಳಲಿದೆ. ಆದಷ್ಟು ಬೇಗ ಸರ್ಕಾರ ಖರೀದಿ ಕೇಂದ್ರ ಆರಂಭಿಸಿ ರೈತರಿಗೆ ಅನುಕೂಲ ಕಲ್ಪಿಸಬೇಕಿದೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.